ಒಂದ್ಸರಿ ಎಲ್ಲರಿಗೂ ದುಬಾರಿ ಗಿಫ್ಟ್ ಕೊಟ್ಟೆ ಅವ್ರ ಮನಸ್ಸು ಹೊಲಿಸ್ಕೋಬೇಕು ಅನ್ನೋದೇನು ಇರಲ್ಲ. ಪುಟ್ಟ ಪುಟ್ಟಾಗಿ ಒಂದು ಬಳೆ ತಂದ್ಕೊಡೋದು, ಒಂದು ಸಣ್ಣ ಇಯರಿಂಗ್ ತಂದ್ಕೊಡೋದು, ಇಲ್ಲ ಜಸ್ಟು ಊಟ ಮಾಡ್ದ, ಏನು ಮಾಡ್ತಿದ್ದೆ, ಏನಾದರೂ ಪ್ರಾಬ್ಲಮ್ ಇದೆಯಾ, ಇಲ್ಲ ಏನಾದರೂ ಹೆಲ್ಪ್ ಬೇಕಾ, ಇಲ್ಲ ಏನಾದ್ರು ತಿಂತೀಯಾ, ಸುಮ್ಮನೆ ಒಂದು ವಾಕ್ ಹೋಗೋಣವಾ, ಈ ಥರ ಒಂದು ಚಿಕ್ಕ ಚಿಕ್ಕ ವಿಷಯಗಳ್ನ ನೀವು ಕೇಳ್ತಾ ಬನ್ನಿ. ನಿಮ್ಮ ಲೈಫಲ್ಲಿ ನಿಮಗೆ ತುಂಬ ಯಾರನ್ನ ಉಳಿಸ್ಕೋಬೇಕು, ಕಾಪಾಡ್ಕೋಬೇಕು ಅಂತ ಅನ್ಕೊತಿರಲ್ಲ, ಅವ್ರಿಗೆ ಈ ಥರ ಚಿಕ್ಕ ಚಿಕ್ಕ ವರ್ಡ್ನ ನೀವು ಹೇಳ್ತಾ ಬನ್ನಿ. ಅವ್ರು ನಿಮ್ಮ ಲೈಫಲ್ಲಿ ಯಾವತ್ತೂ ಬಿಟ್ಟೋಗಲ್ಲ. ಅದೇ ನೀವು ದೊಡ್ಡದಾಗಿ ಯೋಚನೆ ಮಾಡಿಕೊಂಡು ಅವಳು ದೊಡ್ಡದಾಗಿ ವಸ್ತು ಕೊಟ್ಟರೆ ಮಾತ್ರ ಪ್ರೀತಿಸ್ತಾರೆ, ನಮ್ಮ ಜೊತೆ ಇರ್ತಾರೆ ಅಂತ ಅನ್ನೋ ಮೈಂಡ್ ಸೆಟ್ನ ನೀವು ಕೆಳಗಡೆ ಪಕ್ಕಕ್ಕೆ ಇಟ್ಬಿಟ್ಟು ಚಿಕ್ಕದ ಫಸ್ಟ್ ಈ ಥರ ಟ್ರೈ ಮಾಡ್ಕೊಂಡು ಬನ್ನಿ. ಪಕ್ಕ ನಿಮ್ಗೆ ಯಾರು ನಿಮ್ಮ ಜೊತೆ ಲೈಫ್ ಲಾಂಗ್ ಉಳಿಬೇಕು ಅಂತ ನೀವು ಮನಸಾರೆ ಬಯಸ್ತಿರೋ ಅವ್ರು ಖಂಡಿತ ನಿಮ್ಮ ಜೊತೆ ಯಾವಾಗಲೂ ಉಳ್ಕೊತಾರೆ. ಹೆಣ್ಮಕ್ಳೇ ಹಾಗೆ, ಅವ್ರಿಗೆ ದೊಡ್ಡ ಆಸೆ, ದೊಡ್ಡ ಕನಸುಗಳು ಇರಲ್ಲ. ಅವ್ರಿಗಿರೋದೇ ಒಂದು ಚಿಕ್ಕ ಚಿಕ್ಕ ಆಸೆಗಳು, ನಮ್ಮನ್ನು ಸ್ಪೆಷಲ್ಲಾಗಿ ಫೀಲ್ ಮಾಡಿಸ್ಬೇಕು. ಅಂದರೆ ಇವಾಗಿನ ಕಾಲದಲ್ಲಿ ದುಬಾರಿನೇ ಅಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಜಸ್ಟು ನೀವು ಯಾರನ್ನ ಪ್ರೀತಿಸೋ ಅವ್ನು ಯಾವಾಗಲೂ ನೀವು ಸಿಗೋಕ್ಕಿಂತ ಮುಂಚೆ ಸಿಕ್ಕ ಮೇಲೆ ಯಾವಾಗಲೇ ಆಗಲಿ ಅವ್ರನ್ನ ಸ್ಪೆಷಲ್ಲಾಗಿ ಟ್ರೀಟ್ ಮಾಡಬೇಕು. ಸ್ಪೆಷಲ್ ಅಂತಲೇ ನೀವು ಅವ್ರನ್ನ ಯಾವಾಗಲೂ ಅವ್ರಿಗೆ ಫೀಲ್ ಮಾಡಿಸ್ತಾ ಬನ್ನಿ. ಅವ್ರ ಲೈಫಲ್ಲಿ ನಿಮ್ಮಿಂದ ಯಾವತ್ತೂ ದೂರ ಹೋಗಲ್ಲ. ನಿಮ್ಗೆ ಎಷ್ಟೇ ಕಷ್ಟ ಬರಲಿ, ಸುಖ ಬರಲಿ, ಏನೇ ಆಗಲಿ ನಿಮ್ಮ ಜೊತೆ ಅವ್ರು ಸದಾಕಾಲ ನಿಂತ್ಕೊತಾರೆ. ಸೊ ನನ್ನ ಲೈಫಲ್ಲೂ ಅಷ್ಟೇ, ನನಗೆ ದೊಡ್ಡ ಆಸೆ, ದೊಡ್ಡ ಕನಸುಗಳ್ಗಿನ ಈ ಚಿಕ್ಕ ಚಿಕ್ಕ ಆಸೆಗಳು ಇರ್ತಾವಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋರೆ ನನಗೆ ತುಂಬ ಇಷ್ಟ. ಆ ಥರನೇ ಲೈಫು ಎಲ್ಲರಿಗೂ ಇಷ್ಟ ಆಗುತ್ತೆ.